ಬಸವ ರೇವಂತ ನೋಡ್ಲಾ ಮ್ಯಾಗ್ಲ ಹೋಗಿದ್ದಲ್ಲಿ ಉಪ್ಪಾಗ್ತಾವ ನೋಡ್ಲಾ. ಹೌದಾ ರೇವಂತ ಏನ ಮಾಡ್ತಾ ಇದ್ದಿ ಇಲ್ಲಿ? ಮೋರಣ ಏನಿಲ್ಲ ಅಣ್ಣ, ಮೇಲ್ಗಡೆ ಗದ್ದೆ ಉಪ್ಪಾಕ್ಬೇಕಿತ್ತು, ಉಪ್ಪಾಕ್ಬಿಟ್ಟು ಕೆಳಗಡೆ ಗದ್ದೆಗೆ ನೀರು ಕಟ್ಟು ಬಂದೆ. ನೋಡ್ರು ಕಾಲುವೆಲ್ಲಿ ನೀರೇ ಇಲ್ಲ ಕಣಣ್ಣ. ಆಮೇಲೆ ಏನೋ ನಿನ್ನೆ ಮನೆ ಕಡೆ ಹೋಗಿಲ್ವಂತೆ, ಯಾಕ ಏನಾಯ್ತು? ಹಂಗೇನಿಲ್ಲ ಕಣಣ್ಣ, ಏನೋ ಒಂಚೂರು ಬೇಜಾರಾಯ್ತು. ಅಂಥದ್ದೇನಪ್ಪ ನಿನಗೆ ಬೇಜಾರು? ಅದೇನು ಹೇಳ ಕೇಳಮ್ಮ. ಏನಿಲ್ಲ ಕಣಣ್ಣ, ಮನೇಲಿ ಇದ್ದಿದೆ. ಊರಿಂದ ಅಕ್ಕ ತಂಗಿರ್ ಬಂದ್ರೆ ಮಟನ್ ಮಾಡಿಕೋದ್ ಕೇಳಿಯ, ಚಿಕನ್ ಮಾಡಿಕೋದ್ ಕೇಳಿಯ. ನನ್ನ ತಿಂದೆ ಅಂತ ಒಬ್ರು ಕೇಳೋರಿಲ್ಲ ಕಣಣ್ಣ. ತಮ್ಮ ಒಬ್ಬ ಅವನೇ IPL ಇಸ್ಪೀಟ್ ಆಡ್ಕ ಕುಂತವನೆ, ಅವನಿಗೆ ತೋರ್ಸೋ ಕಾಳಜಿ ಮನೇಲಿ ನಂಗೆ ಒಂಚೂರು ತೋರ್ಸೋರಿಲ್ಲ ಕಣಣ್ಣ. ಅದಕ್ಕೆ ಮನೆಗೆ ಹೋಗದೆ ಇಲ್ಲಿ ಬಂದು ಕೂತಿದ್ದೀನಿ ಕಣಣ್ಣ. ಓ ನಿಂದು ಈ ಪ್ರಾಬ್ಲಮ್ಮ. ಈಗ ಈ ಸಮಸ್ಯೆಗೆ ನಿನಗೆ ಉತ್ತರ ಬೇಕು. ಈಗ ಅಕ್ಕ ತಂಗಿರು ಬಂದಾಗ ಪ್ರೀತಿ ತೋರಿಸೋದು, ನಿನಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಅಷ್ಟೇ ತಾನೇ ಪ್ರಾಬ್ಲಮ್ಮು? ನಿಜ ಅಲ್ವಣ? ಅವ್ರಿಗೆ ತೋರ್ಸೋ ಪ್ರೀತಿ ನಂಗೆ ಒಂಚೂರು ತೋರಿಸಿದ್ರೆ ನಂಗೆ ಎಷ್ಟು ಖುಷಿ ಆಯ್ತದೆ ಹೇಳೋಣ. ನೋಡೋರೇವಂತ, ಹೆಣ್ಣುಮಕ್ಕಳು ಮನೇಲಿ ಹುಡ್ದಾಗ ರಾಣಿ ಥರ ಬೆಳೆದಿರ್ತಾರೆ, ತಂದೆ ತಾಯಿಗಳು ಬೆಳೆಸಿರ್ತಾರೆ, ಎಲ್ಲ ಮಕ್ಕಳು ಒಂದೇ ಅಂತ ಬೆಳೆಸಿರ್ತಾರೆ. ಆದರೆ ಮದುವೆ ಮಾಡಿ ಕೊಟ್ಟ ಮೇಲೆ ಏನಾಗುತ್ತೆ, ಯಾವುದೋ ಗೊತ್ತಿಲ್ಲದೆ ಇರೋ ಜನ, ಗೊತ್ತಿಲ್ಲದೆ ಇರೋ ಸಂಬಂಧ, ಗೊತ್ತಿಲ್ಲದೆ ಇರೋ ಹೊಸ ಪ್ರಪಂಚಕ್ಕೂ ಹೋಗಿ ಸೇರ್ಕೊಳ್ತಾರೆ. ಗಂಡ ಚೆನ್ನಾಗಿ ನೋಡ್ಕೊಳ್ಳೇ ಇರಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಗೆ ಇದ್ರೂ ಅವ್ರಿಗೆ ಪೂರ್ತಿಯಾದ ಸ್ವತಂತ್ರ ಹೆಣ್ಮಕ್ಳಿಗೆ ಸಿಕ್ಕಿರಲ್ಲ. ಅದೇ ತವ್ರ ಮನೆಗೆ ಬಂದಾಗ ಖುಷಿಯಾಗಿರ್ತವೆ ಹೆಣ್ಮಕ್ಳುಗಳು. ಯಾಕೆಂದರೆ ತವ್ರ ಮನೆ ಅವ್ರ ಮನೆ, ಗಂಡನ ಮನೆ ಅವ್ರ ಮನೆ ಅಂತ ಅಂದ್ಕೊಂಡ್ರು ಅದು ಅವ್ರ ಮನೆ ಆಗಿರಲ್ಲ, ಭದ್ರತೆ ಇರಲ್ಲ. ಅದೇ ತವ್ರ ಮನೆ ಅಂತ ಬಂದಾಗ ಅವ್ರಿಗೆ ಒಂದು ಧೈರ್ಯ ಇರ್ತದೆ, ಒಂದು ಪೂರ್ತಿ ಸ್ವತಂತ್ರ ಸಿಕ್ತಂಗೆ ಇರ್ತದೆ. ಅದಕ್ಕೆ ಹಿರಿಕರು ಹೇಳಿರೋದು, ಗಂಡನ ಮನೇಲಿ ಮೃಷ್ಟಾನ್ನ ಭೋಜನ ತಿಂದ್ರೂ ತವ್ರ ಮನೆಗೆ ಬಂದಾಗ ಒಂದು ಅಂಬ್ಲಿ ಕುಡಿದ್ಬಿಟ್ರು ನೆಮ್ಮದಿಯಾಗಿರ್ತವೆ ಹೆಣ್ಮಕ್ಳು ಅಂತ ಸುಮ್ಮನೆ ಹೇಳಿಲ್ಲ. ಅದಲ್ಲದೆ ಇನ್ನೊಂದು ಹೇಳ್ತೀನಿ ಕೇಳು, ನೀನು ನಿಮ್ಮಮ್ಮನ ಜೊತೆ ಏನಾರ ಸಣ್ಣ ಪುಟ್ಟ ಜಗಳ ಆಡಿದಾಗ ನಿಮ್ಮಮ್ಮನೂ ಹೇಳಿರ್ತಾರೆ ಏನಂತ, ನಿನ್ನ ನಂಬ್ಕನೇನು ಜೀವನ ಮಾಡ್ತಾ ಬಿಡೋ, ನನ್ನ ತವ್ರ ಮನೆದೆ, ನಮ್ಮ ಅಣ್ಣದಿರೋರೆ, ನಮ್ಮ ತಮ್ಮದಿರೋರೆ ಅಂತ. ಗೊತ್ತಾಯ್ತಾ? ತಂದೆ ತಾಯಿ ಇರೋ ಗಂಟ ಆ ಧೈರ್ಯನ ತುಂಬ್ತಾರೆ ಹೆಣ್ಮಕ್ಳುಗಳಿಗೆ. ತಂದೆ ತಾಯಿ ಹೋದ್ಮೇಲೆ ಅಣ್ಣ ತಮ್ಮದಿರಾದವರು ನೀವು ತುಂಬಬೇಕು. ಅರ್ಥ ಮಾಡ್ಕೊ. ಹೆಣ್ಮಕ್ಳು ಯಾವತ್ತೂ ತವ್ರನ್ನ ಬಿಟ್ಕೊಡೋಕೆ ರೆಡಿ ಇರಲ್ಲ. ಯಾಕೆಂದರೆ ಪೂರ್ತಿಯಾದ ಸ್ವತಂತ್ರ ಅವರು ನಿಮ್ಮ ಮೇಲೆ ಮಡಗಿರುವಂಥ ನಂಬಿಕೆ ಮತ್ತು ಧೈರ್ಯ ಆಗಿರ್ತದೆ. ಅಷ್ಟೇ ತಿಳ್ಕೊ. ಆ ಧೈರ್ಯಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಅವ್ರು ಬಂದಾಗ ಆ ಧೈರ್ಯ ತುಂಬೋಕ್ಕೋಸ್ಕರ ಅಷ್ಟು ಪ್ರೀತಿ ತೋರಿಸ್ತಾರೆ. ಗೊತ್ತಾಯ್ತಾ? ಹೆಣ್ಮಕ್ಳದೇನೋ ಆಯ್ತು ಪೋಣ, ಒಪ್ಕೋತೀನಿ. ನಂದು ನನ್ನ ತಮ್ಮಂದು ಬೇರೆ ಬೇರೆ ಮಾಡ್ತಾರಲ್ಲಣ್ಣ, ಅದಕ್ಕೇನು ಹೇಳಿಯಾ? ಅದಕ್ಕೆ ಈಗ ಅದಕ್ಕೂ ಒಂದು ಹೇಳ್ತೀನಿ ಕೇಳು. ಈಗ ಬೆಳಗ್ಗೆ ಉಪ್ಪಾಗ್ತಾ ಅಂದಲ್ಲಪ್ಪ ಮೇಲ್ಕದ್ದೆಗೆ, ಎಲ್ಲದಕ್ಕೂ ಒಂದೇ ಸಮ ಗೊಬ್ಬರ ಹಾಕ್ತಾ? ಒಂದು ಪಾತಿ ಸ್ವಲ್ಪ ಡಲ್ಲಿತ್ತಣ, ಸ್ವಲ್ಪ ಜಾಸ್ತಿ ಹಾಕಿವ್ನಿ, ಮಿಕ್ಕಿದ ಎಲ್ಲ ಪಾತಿಗೂ ಸಮನಾಗಿ ಹಂಚೋನಿ ಕಾರಣ ಅಲ್ವೇ? ಮತ್ತೆ ನೀನೇ ಹೇಳಿದೆ, ಈಗ ಒಂದು ಪಾತಿ ಎಲ್ಲ ಕಮ್ಮಿ ಆಗ್ಬಿಡದೆ, ಅದಕ್ಕೆ ಹುಸಿ ಜಾಸ್ತಿ ಗೊಬ್ಬರ ಹಾಕಿನಿ ಅಂತ. ಈಗ ನೀವಿಬ್ಬರು ಮೀಸೆ ಮಿಂಡಾಳಂಗೆ ಬೆಳೆದಿದ್ದೀರಿ ಬಡ್ಡೆ ಇಕ್ಳ ನೀವು. ಈಗ ನಿಮಗೆ ನಿಮ್ಮ ಅಪ್ಪ ಅವದಿರು ಬಂದು ಹೊಡಿಕದೆ, ಒಬ್ಬ ಆಳೈತವನೇ ಅಂದಾಗ ಅವ್ರಿಗೆ ಹೊಸಿ ಕಾಳಜಿ ತೋರಿಸಿ, ಪ್ರೀತಿ ತೋರಿಸಿ, ಅವನ್ನ ಸರಿ ದಾರಿಗೆ ತಗೊಬರೋಕ್ಕೆ ತಂದೆ ತಾಯಿಗಳು ಏನೋ ಪ್ಲ್ಯಾನ್ ಮಾಡ್ತಾರೆ. ಈಗ ನೀನು ಒಂದಿನ ಆಗದೆ 2 ದಿನ ಆಗದೆ ಇಲ್ಲಿ ಮನೆಗೆ ಹೋಗಿಲ್ಲ ಅಂತ ಹೇಳ್ತಿದ್ಯಾ. ಇಲ್ಲಿ ಗದೆ ತವೆ ಏನು ಮಾಡ್ತಾಯಿದ್ಯಾ? ಬಂದು ಉಪ್ಪಾಕ್ಬೇಕಾಯ್ತು ಆಗಿದೆಯಾ, ನೀರು ಹಾಯಿಸ್ಬೇಕು ಅಂತ ಬಂದು ಇಲ್ಲಿ ನೋಡ್ತಾ ಇದೆಯಾ? ನೀನು ಜವಾಬ್ದಾರಿ ಇರೋ ಮನ್ಸ. ತಾಳಿಯಪ್ಪ ಇವನು ಒಳ್ಳೆ ಹುಡುಗ, ಇವನಿಗೇನು ತೊಂದರೆ ಇಲ್ಲ ಅಂತ ಅವರು ಭಾವಿಸಿರ್ತಾರೆ. ಇನ್ನೊಬ್ಬ ಆಳಾಯ್ತಾರನ್ನ ಸರಿ ದಿಕ್ಕು ತಗೊಬ್ರಮ್ಮ ಅಂದ್ಬಿಟ್ಟು ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಎಳಿಗೆ ನೋಡ್ತಾರೆ. ಅದನ್ನೇ ನೀನು ತಪ್ಪು ಅನ್ಕೊಬಿಟ್ರೆ ಹೆಂಗ್ಲಾ? ಹಂಗಾರೆ ಎಲ್ಲ ಬಾರನೂ ನನ್ನ ಹಬ್ಬನ ಮೇಲೆ ಹಾಕ್ಬಿಟ್ಟು ತಿಂದ್ರ ಉಂಡ್ರ ಅಂತ ಕೇಳೋರು ಒಬ್ರು ಗತಿ ಇಲ್ಲ. ಅದಕ್ಕೇನಂದೀಯಾ? ತಿಂದ್ರ ಉಂಡ ಅಂತ ಕೇಳಿದ್ರೆ ಮಾತ್ರ ಪ್ರೀತಿ ಅದೇ, ಇಲ್ದೇವ್ರು ಇಲ್ವೋ? ನೀನು ಬಂದಿಲ್ಲ ಅಂದ್ಬಿಟ್ಟು ನೆನ್ನೆಯಿಂದ ನಿಮ್ಮವ್ವ ಒಂದು ತುತ್ತು ಅನ್ನ ಉಂಡಿಲ್ವಂತೆ. ಹೋಗಿ ನೋಡೋಗು. ಹೋಗ್ಬಿಟ್ಟು ಅಪ್ಪ ಹೊಟ್ಟೆ ಸಿಗ್ತದೇನು ಓಡೋಗ್ಬಿಟ್ಟು ಗುಳೋ ಅಂತ ಹತ್ಕೊಂಡು ಅನ್ನ ತಗೊಬಂದು ಮುಂದಕ್ಕೆ ಇಡ್ದೆ ಹೋದ್ರೆ ಅವಾಗ ಮಾತಾಡೋಣ. ನೀನು ಏನು ಅನ್ಕೊಂಡಿದೀಯ ತಂದೆ ತಾಯಿ ಪ್ರೀತಿ ಅಂದ್ರೆ? ಲೇ, ನಮ್ಮ ಅಪ್ಪ ಮಕ್ಕ ಕೊಟ್ಟೆ ನನ್ನ ಹತ್ರ ಮಾತಾಡಲ್ಲ, ಇನ್ನು ಪ್ರೀತಿ ಬೇರೆ ಇದೆ ನಮ್ಮ ಅಪ್ಪನ ತಾವು. ಏನಿಲ್ಲ ಅಂತ ಇದೆಯೇ? ನಿಮ್ಮ ಅಪ್ಪನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ದೇನೆ ಇಷ್ಟುದ್ದ ಗಡವ ಬೆಳೆಸಿದ ನಿನ್ನ. ಹೋಗ್ಬಿಟ್ಟು ಎದುರುಗಡೆ ನಿಂತ್ಕೊಂಡು ಒಂದು ಸತಿ ತಪ್ಕೊಂಡು ಅಪ್ಪ ಹೆಂಗಿದೆಯಪ್ಪ ಚೆನ್ನಾಗಿದೆಯಪ್ಪ ಅಂತ ಹೇಳು. ಅವನ ಕಣ್ಣಲ್ಲಿ ಬರ್ತದಲ್ಲ ನೀರು, ಅದು ನಿನ್ಗೆ ಉತ್ತರ ತೋರಿಸ್ತದೆ. ಪ್ರೀತಿ ಅಂದರೆ ಅನುಭವಿಸೋದಕ್ಕಲ್ಲ, ತೋರಿಸೋದಲ್ಲ. ತಿಳ್ಕೊ. ಮೊದಲು ತಂದೆ ತಾಯಿ ಪ್ರೀತಿ ಅನುಭವಿಸೋದು ಕಲಿ, ತೋರ್ಪಡಿಕೆಯಿಂದ ಪ್ರೀತಿ ಬರೋದಿಲ್ಲ. ಅರ್ಥ ಆಯ್ತಾ? ಮೊದಲು ಎದ್ದೋಗಿ ಮನೇಲಿ ಮುಖ ತೋರಿಸು. ಬಡ್ಡಾಗ್ತದೆ. ಇಷ್ಟುದ್ದ ಗಡವ ಬೆಳೆದಂಗೆ ಬೆಳೆದಿದ್ರೆ ಇನ್ನೂ ತಿಳುವಳಿಕೆ ಇಲ್ಲ ನಿಮ್ಗೆ. ಎಲ್ಲ ಹೇಳ್ಕೊಡ್ಕ ಕೂತ್ಕೊಂಡ್ರೆ ನನಗೆ ಕೆಲಸದ ಬರ್ತೀನಿ. ಹೋಗಿ ಎದ್ದೋಗು ಮನೆಗೆ ಮೊದಲು. ಅಣ್ಣ ಹೇಳೋದು ಸರಿ ಐತೆ. ಮೊದಲು ನಮ್ಮ ಅಪ್ಪ ನಮ್ಮ ಅಮ್ಮನ ತಕ್ಕ ಹೋಗ್ಬಿಟ್ಟು ತಪ್ಪಾಯಿತು ಅಂತ ಕೇಳ್ಕೊಂಡು ನಮ್ಮ ಫ್ಯಾಮಿಲಿಲಿ ಯಾವುದೇ ರೀತಿ ಜಗಳ ಆಗದಿರೋ ಥರ ನೋಡ್ಕೊಂಡು ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗೋಣ.